ಶ್ರೀ ಜಪಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಆಹಾರ ವಿತರಣೆ. ಶ್ರೀ ಅನ್ನಪೂರ್ಣೇಶ್ವರಿ ಆಹಾರ ವಿತರಣಾ ಕಾರ್ಯಕ್ರಮ. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ವಿತರಣೆ. ಪರಮ ಪೂಜ್ಯ ಜಪಾನಂದ ಶ್ರೀ ಅವರ ಸಮಾಜ ಸೇವೆ ಜನಮನ್ನಣೆ ಗಳಿಸ್ತಾ ಇದೆ. ಪ್ರತಿ ಕಾರ್ಯದಲ್ಲಿಯೂ ಅವರು ಮಾನವೀಯತೆಯನ್ನ ಮೆರಿತಾ ಬಂದಿದ್ದಾರೆ. ಪಾವಗಡದಲ್ಲಿ ಬರಗಾಲದಲ್ಲಿ ರೈತರ ಗೋವುಗಳಿಗೆ ಮೇವು ನೀಡುವ ಮೂಲಕ, ಗುಡಿಸಲಿಗೆ ಬೆಂಕಿ ಬಿದ್ದ ಕುಟುಂಬಸ್ಥರಿಗೆ ನೆರವು ನೀಡುವ ಮೂಲಕ ಅಪಾರ ಜನ ಮೆಚ್ಚುಗೆ ಪಡೆದಿದ್ರು. ಜಪಾನಂದ ಸ್ವಾಮೀಜಿಯ ಸಮಾಜ ಸೇವೆ ಕಾರ್ಯಕ್ಕೆ ಇಡೀ ರಾಜ್ಯವೇ ಅವರನ್ನ ಕೊಂಡಾಡಿತು. ಪ್ರಸಾದ ಪಾತ್ರೆ ಯೋಜನೆಯು ವಿದ್ಯಾರ್ಥಿಗಳಿಗೆ ಆಶಾಕಿರಣ ಎಂಬ ಶ್ರೀಷ್ಟಿಕೆಯಡಿಯಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಆಹಾರ ವಿತರಣಾ ಯೋಜನೆಯನ್ನ ಜಪಾನಂದ ಸ್ವಾಮೀಜಿ ತುಮಕೂರಿನಲ್ಲಿ ಉದ್ಘಾಟಿಸಿದ್ರು. ಹೌದು, ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಆಹಾರ ವಿತರಣಾ ಯೋಜನೆಗೆ ಜಪಾನಂದ ಸ್ವಾಮೀಜಿ ಚಾಲನೆಯನ್ನ ನೀಡಿದ್ರು. ಈ ವೇಳೆ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಹಾಗೂ ನ್ಯಾಯಾಧೀಶ ನ್ಯೂ ನೂರ್ ಉನ್ನಿಸಾ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ಜಪಾನಂದ ಸ್ವಾಮೀಜಿಯ ಸೇವೆಗೆ ತುಮಕೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮುಖ್ಯಸ್ಥರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನ್ಯೂ ನೂರ್ ಉನ್ನಿಸಾ ಶ್ಲಾಘಿಸಿದ್ರು. ಇನ್ನು ಅನ್ನಪೂರ್ಣೇಶ್ವರಿ ಆಹಾರ ವಿತರಣಾ ಯೋಜನೆ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಜಪಾನಂದ ಸ್ವಾಮೀಜಿ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದ್ರು. ಇದು ದೇಶದ ಮೊದಲ ವಿಶ್ವವಿದ್ಯಾನಿಲಯವಾಗಿದ್ದು, ಮಧ್ಯಾಹ್ನ ಭೋಜನವನ್ನ ಸ್ನಾತಕೋತ್ತರ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ಪ್ರಸಾದ ಪಾತ್ರೆ ಎಂಬ ಹೆಸರಿನಲ್ಲಿ ಈ ಯೋಜನೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ ನೀಡಲಾಗ್ತಾ ಇದೆ ಎಂದಿದ್ದಾರೆ. 2023 ಮಾರ್ಚ್ 6ನೇ ತಾರೀಕು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರದಲ್ಲೇ ಪ್ರಪ್ರಥಮವಾದ ಹೆಜ್ಜೆನ ಇಟ್ಟರು. ಒಂದು ವಿಶ್ವವಿದ್ಯಾಲಯದಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ರು. ರಾಷ್ಟ್ರದಲ್ಲೇ ಪ್ರಪ್ರಥಮವಾದ ಕೆಲಸ ನಾವು ತೆಗೆದುಕೊಂಡಿದ್ದು. ಹೇಗೆ ಮಾಡೋದು ಅಂತ ಭಯ ಇತ್ತು, ಆದರೆ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಚೆನ್ನಾಗಾಗಿದೆ. ಇಲ್ಲಿ ಒಂದೇ ಒಂದು ವಿಚಾರ ಹೇಳ್ತೀನಿ. ಈ 2,500 ಮಕ್ಕಳ ಊಟಕ್ಕೆ ತಟ್ಟೆಯನ್ನು ನಾವು ರಾಮಕೃಷ್ಣ ಸೇವಾಶ್ರಮದಿಂದ ಕೊಟ್ಟಿದ್ದೀವಿ. 2,500 ಪ್ಲೇಟು ಕಪ್ಸು ಕೊಟ್ಟಿದ್ದೀವಿ. ಇಲ್ಲೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬರೀ ಊಟ ಕೊಡ್ತಿಲ್ಲ, ನೀವೆಲ್ಲರೂ ಅಂದ್ಕೊಂಡಂಗೆ ಮಧ್ಯಾಹ್ನದ ಊಟ ಕೊಡ್ತಿಲ್ಲ. ಊಟದ ಜೊತೆ ಹ್ಯೂಮನ್ ವ್ಯಾಲ್ಯೂಸ್, ಸಂಸ್ಕಾರ, ಸಂಸ್ಕೃತಿ ಮತ್ತು ಮಾನವೀಯತೆಯ ಧರ್ಮಗಳ ವಿಚಾರಧಾರೆ ಕೊಡ್ತೀವಿ. ಹೆಂಗೆ ಕೊಡ್ತಿದ್ದೀರಿ ಅಂತಂದರೆ, ಮೊದಲನೇ ದಿವಸ ನಾನು ಮಾತಾಡುವಾಗ ಎಲ್ಲ ಲೆಕ್ಚರರ್ಸು ಪ್ರಿನ್ಸಿಪಾಲ್ಸಲ್ಲಿ ಸ್ವಲ್ಪ ಹಿಂಜರಿದ್ರು. ಹೆಂಗೆ ಹೇಳೋದು ಹುಡುಗರಿಗೆ, ನಿಮ್ಮ ತಟ್ಟೆ ನೀವೇ ತೊಳ್ಕೊಬೇಕು ಅಂತ? ಕಷ್ಟ ಅಲ್ವಾ? 20, 23, 22, 24 ಈ ಸಂದರ್ಭದಲ್ಲಿ ಹೆಂಗೆ ಹೇಳೋದು? ನಾನು ಹೇಳ್ತೀನಿ ಬಿಡಿ ಅಂತ ಮಕ್ಕಳಿಗೆಲ್ಲ ವಿವರಿಸಿದೆ. ನಾವು ಭಿಕ್ಷೆ ಬೇಡಿ ತಂದು ನಿಮ್ಗೆ ಊಟ ಹಾಕ್ತಿರೋದು. ಇದು ಊಟ ಅಲ್ಲ. ಒಂದು ಸರಿ ಆ ಅಡುಗೆ ಮಾಡಿದ್ದನ್ನು ದೇವರಿಗೆ ನೈವೇದ್ಯ ಮಾಡಿದ ತಕ್ಷಣ ಅದು ಪ್ರಸಾದವಾಗುತ್ತೆ. ಅದಕ್ಕೆ ಇದು ಪ್ರಸಾದ ಪಾತ್ರೆ ಅಂತ ನಾನು ಹೆಸರಿಟ್ಟಿರೋದು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ.